ನಾನು ಕಣೆ ಕೃಷ್ಣ. ಏಯ್ ನೀನೇನು ಮಾಡ್ತಿದ್ಯಾ ಇಲ್ಲಿ? ನನ್ನ ರೂಮಲ್ಲೇನೋ ಮಾಡ್ತಿದ್ಯಾ? ಇಡೀ ದಿನ ಪಾಪ ನಿಂಗೆ ತುಂಬಾ ತಲೆ ಬಿಸಿ ಆಗಿತ್ತಲ್ಲ, ಅದಕ್ಕೆ 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 ಐಸ್ ಕ್ರೀಮ್. ಲೂಸ್ ಏನೋ ನಿನ್ಗೆ? ತಿಕ್ಲಾ? ಟೈಮ್ ಎಷ್ಟು ಗೊತ್ತೇನೋ ನಿನ್ಗೆ? ಅಲ್ಲ ಅಷ್ಟು ಈಸಿಯಾಗಿ ಒಳಗೆ ಹೆಂಗ್ ಬರ್ತೀಯಾ ಅಂತ. ಬಟ್ ಸಾಯಿ, ನೀನು ಹೇಳೋದು ಬೇಡ, ನಾನು ಕೇಳೋದು ಇಲ್ಲ. ಮೊದಲು ಇಲ್ಲಿಂದ ಹೊರಗೆ ನಡಿ, ಹೊರಗೆ ಹೋಗು. ನಡಿ ನಡಿ ನಡಿ. ಆಯ್ತು, ಹೊರಡ್ತೀನಿ. ಹೋಗ್ತೀನಿ ಕಣೆ, ತಿನ್ನೋ ಭಾಗ್ಯ ನಿನಗಿಲ್ಲ. ಹೋಗ್ತೀನಿ, ನನಗೇನು ಈ ಯಾಕೆ? ಅಮ್ಮ ಅಲ್ಲಿ ಅಡುಗೆ ಮನೇಲೇ ಇದ್ದಾರೆ. ಓಹೋ, ಜಸ್ಟ್ ಮಿಸ್ಸು. ಐಸ್ ಕ್ರೀಮ್ ತಗೊಂಡೋಗಿ ನಮ್ಮ ಅಮ್ಮಂಗೆ ಕೊಡ್ತಿದ್ದೇನೋ. ವಾಟ್ ಎ ಬ್ಯೂಟಿಫುಲ್ ಐಡಿಯಾ. ಅಟ್ಲೀಸ್ಟ್ ಐಸ್ ಕ್ರೀಮ್ನ ತಗೊಂಡೋಗಿ ಆಂಟಿ ಕೊಟ್ಟಿದ್ರೆ ಜೊತೆ ಕೂತ್ಕೊಂಡು ತಿನ್ನೋರು. ಅಮ್ಮ ಹೋಗೋವರೆಗೂ ಸೈಲೆಂಟ್ ಆಗಿದ್ರೆ ಸರಿ. ಆಯ್ತಾಯ್ತು. ಈಗ ನನಗೊಂದು ಐಡಿಯಾ ಇದೆ. ನೀನೇನಾದ್ರು ಗೆಟ್ ಔಟ್ ಅಂದರೆ ನಾನು ಡೈರೆಕ್ಟಾಗಿ ಇಲ್ಲಿಂದ ಹೊರಗೆ ಹೋಗ್ತೀನಿ. ಏನೂ ಸೌಂಡ್ ಮಾಡಲ್ಲಮ್ಮ. ಆಂಟಿಗೆ ಹಾಯ್ ಆಂಟಿ ಹೇಗಿದ್ದೀರಾ, ಏನು ಸಮಾಚಾರ ಅಂತ ಐಸ್ ಕ್ರೀಮ್ ಕೊಟ್ಟು ಇಬ್ರು ತಿಂತ ಹರಟೆ ಹೊಡಿತೀವಿ. ತೆಪ್ಪಗಿರು ಕೃಷ್ಣ. ಆಯ್ತು, ನನ್ನ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ. ನಾನು ಇಲ್ಲೇ ಕೂತ್ಕೊಂಡು ಧಾರಣೆ ಮಾಡ್ತೀನಿ, ಎಲ್ಲೂ ಹೋಗಲ್ಲ, ಒಂದು ಮಾತಾಡಲ್ಲ. ಐ ಸ್ವೇರ್. ನೋಡು, ನೀ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನು. ತಿಂದಾದ್ಮೇಲೆ ನಾನು ಇನ್ನೊಂದು ರೈಟ್ ಹೇಳ್ತೀನಿ. ನಿನಗೂ ಪ್ರಾಬ್ಲಮ್ ಆಗಲ್ಲ, ಆಂಟಿಗೂ ಪ್ರಾಬ್ಲಮ್ ಆಗಲ್ಲ. ಚಾಯ್ಸ್ ಇಸ್ ಯುವರ್ಸ್. ಯಾ ನೋಡು, ಯೋಚನೆ ಮಾಡು. ಕೃಷ್ಣ, ನಾನು ನಿಂಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕು. ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ಕೇಳಿಸ್ಕೊತೀನಿ, ಹೇಳು. ನನಗೆ ನಿನ್ ಕಂಡ್ರೆ ಪ್ರೀತಿ ಇಲ್ಲ ಅಷ್ಟೇ.